ಇಲ್ಲಿ ಒಬ್ಬರು ಬಂದು ಇಂಥ ಆರೋಪ ಮಾಡುವಾಗ ಆ ಕೂಡಲೇ ಅಲ್ಲಿ ಧರ್ಮಸ್ಥಳದ ಕೆಲವು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು ಹೋಗಿ ಪತ್ರಿಕಾಗೋಷ್ಠಿ ಕರೀತಾರೆ. ಪತ್ರಿಕಾಗೋಷ್ಠಿ ಕರೆದು ಇಲ್ಲಿ ನಾವು ಹೂತು ಹಾಕಿ ಧರ್ಮಸ್ಥಳ ಅಂತ ಹೇಳುವಂಥದ್ದು ಅದು ಬೇರೆ ಬೇರೆ ಜನರು ಇಲ್ಲಿಗೆ ಬರ್ತಾರೆ, ಬೇರೆ ಬೇರೆ ಮನೋಭೂಮಿಕೆ ವ್ಯಕ್ತಿಗಳು ಇಲ್ಲಿಗೆ ಬರ್ತಾರೆ, ಅವರ ಮೆಂಟಾಲಿಟಿಗಳು ಬೇರೆ ಬೇರೆ ಆಗಿರ್ತದೆ. ಲಕ್ಷಾಂತರ ಜನರು ಬರ್ತಾರೆ ಸ್ವಾಮಿ ಧರ್ಮಸ್ಥಳಕ್ಕೆ. ಅದರ ಮೇಲೆ ಗೌರವವಿದೆ, ದೊಡ್ಡ ತೀರ್ಥಕ್ಷೇತ್ರ. ಅಲ್ಲಿ ಬರುವವರು ಬೇರೆ ಬೇರೆ ಮೆಂಟಾಲಿಟಿಯಲ್ಲಿ ಬರ್ತಾರೆ. ಅಂದ್ರೆ ಆತ್ಮಹತ್ಯೆ ಮಾಡಲಿಕ್ಕೆ ಇಲ್ಲಿಗೆ ಬರ್ತಾರೆ ಅಂತ ಹೇಳುವಂತ ರೀತಿಯಲ್ಲಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ಒಂದು ಆರೋಪಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವವರು ಅವರು ಯಾರ ಅಣತಿಯಂತೆ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ಅವರು ಬಹಿರಂಗಪಡಿಸಬೇಕು. ಅವರಲ್ಲಿ ದಾಖಲೆಗಳಿದೆ. ಒಂದು ದಾಖಲೆಗಳಿರಬೇಕಾದದ್ದು ಪೊಲೀಸ್ ಇಲಾಖೆಯಲ್ಲಿ. ಅಲ್ಲಿ ಮರಣ ಹೊಂದುವಾಗ, ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಾಗ ಆರೋಗ್ಯ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಸಂಬಂಧಪಟ್ಟ ಪೋಸ್ಟ್ ಮಾರ್ಟಮ್ ಮಾಡಿದಲ್ಲಿ ದಾಖಲೆಗಳಿರಬೇಕು. ಅದನ್ನು ಅವರು ದಫನ ಮಾಡುವಂಥದ್ದು ಅವರಿಗೆ ಬಿಟ್ಟಂಥದ್ದು. ಇಲ್ಲಿ ಪತ್ರಿಕಾಗೋಷ್ಠಿ ಕರೆದು ಗ್ರಾಮ ಪಂಚಾಯತ್ ಆಡಳಿತ ಇಲ್ಲಿ ನಮ್ಮಲ್ಲಿ ದಾಖಲೆ ಇದೆ ಅಂತ ಹೇಳಲಿಕ್ಕೆ ಇವರು ಯಾವ ಅಧಿಕೃತವಾದಂತಹ ಆ ದಫನ ಭೂಮಿಯಲ್ಲಿ ಇವರು ಹೂತಿದ್ದಾರೆ ಹೆಣಗಳನ್ನು? ಕಾಡಿನಲ್ಲಿ ಹೂಳ್ಲಿಕ್ಕೆ ಇವರಿಗೆ ಯಾರು ಅನುಮತಿ ಕೊಟ್ಟದ್ದು? ಆ ಕಾಡಿನಲ್ಲಿ ಮೃತ ಶರೀರವನ್ನು ಹೂಳ್ಲಿಕ್ಕೆ ಇವರಿಗೆ ಅನುಮತಿ ಕೊಟ್ಟವರು ಯಾರು? ಒಂದು ವೇಳೆ ಇಷ್ಟು ಮಂದಿ ಇಲ್ಲಿ ಬಂದು ಆತ್ಮಹತ್ಯೆ ಮಾಡುವುದಾದ್ರೆ ಅದು ಅಸಹಜ ಸಾವು ಅಂತ ಹೇಳುವಂಥದ್ದು ಯಾಕೆ ಅದು ಬರ್ತಾ ಇರುವಂಥದ್ದು? ಯಾಕೆ ಅಸಹಜ? ಅಲ್ಲಿಗೆ ಬರುವವರಿಗೆ ದಾಖಲೆಗಳಿಲ್ವಾ? ಅಲ್ಲಿ ಕೊಠಡಿಗಳಲ್ಲಿ ಮೃತದೇಹಗಳು ಸಿಗ್ತದೆ ಅಂತ ಹೇಳುವಂಥದ್ದು ಯಾವಾಗಲೂ ಕೂಡ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಆ 505 ಕೊಠಡಿ, 504 ಕೊಠಡಿಯಲ್ಲಿ ಮೃತದೇಹ ಸಿಕ್ಕಿತ್ತು ಅನುಮಾನಾಸ್ಪದವಾಗಿ. ಅಲ್ಲಿ ಲಾಡ್ಜ್ ಅಲ್ಲಿ ಹೋಗಿ ರೂಮ್ ಮಾಡುವಾಗ ರಿಜಿಸ್ಟರ್ ಅಲ್ಲಿ ಅವರ ಹೆಸರು ಬರೆಯುವುದಿಲ್ಲ ಯಾರು ಅಂತ ಹೇಳುವಂಥದ್ದು. ಯಾವುದೇ ಲಾಡ್ಜ್ ಅಲ್ಲಿ ಹೋಗಿ ರೂಮ್ ಮಾಡಬೇಕಾದ್ರೂ ಆ ರಿಜಿಸ್ಟರ್ ಅಲ್ಲಿ ಹೆಸರು ಇರ್ತದೆ. ರಿಜಿಸ್ಟರ್ ಅಲ್ಲಿ ಹೆಸರು ಕೊಡಬೇಕು, ಆಧಾರ್ ನಂಬರ್ ಕೊಡಬೇಕು, ಬೇರೆ ಏನಾದ್ರೂ ಗುರುತಿನ ಚೀಟಿ ಕೊಟ್ಟರೆ ಮಾತ್ರ ಅಲ್ಲಿ ಮಾಡುವಂಥದ್ದು. ಮತ್ತೆ ಸಾಯುವಾಗ ಇದು ಹೇಗೆ ಅಸಹಜ ಸಾವಾಗುವುದು? ಹೇಗೆ ಅಸಹಜ ಸಾವಾಗುವುದು? ಇವರಲ್ಲಿ ದಾಖಲೆ ಇದೆ ಅಂತ ಹೇಳ್ತಾರೆ. ಯಾವ ದಾಖಲೆ ಇದೆ ಇವರಿಗೆ? ಪೋಸ್ಟ್ ಮಾರ್ಟಮ್ ಮಾಡಿದ ದಾಖಲೆ ಇದೆಯಾ? ಅಲ್ಲಿ ವಿಲೇವಾರಿ ಮಾಡಿದಂತ ದಾಖಲೆ ಇದೆಯಾ? ಹಾಸ್ಪಿಟಲ್ಗೆ ಕೊಂಡೋದಂತ ದಾಖಲೆ ಇದೆಯಾ? ಡಾಕ್ಟರ್ ಮಾಡಿದಂತ ದಾಖಲೆ ಇದೆಯಾ? ಈ ದಾಖಲೆಯನ್ನು ಇಟ್ಟುಕೊಳ್ಳುವಂಥದ್ದು ಗ್ರಾಮ ಪಂಚಾಯತಿನ ಕೆಲಸವಾ? ಎಲ್ಲಿಯೋ ಯಾರನ್ನೋ ರಕ್ಷಿಸಲಿಕ್ಕೆ ಬೇಕಾಗಿ, ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಬೇಕಾಗಿ ಇಂತಹ ಹೇಳಿಕೆಗಳನ್ನು ಗ್ರಾಮ ಪಂಚಾಯತ್ ಸದಸ್ಯರುಗಳು ಕೊಡ್ತಾ ಇದ್ದಾರೆ. ಇದು ತಪ್ಪು. ನಿಮ್ಮಲ್ಲಿ ಅಂತ ದಾಖಲೆಗಳಿದ್ರೆ ಆ ದಾಖಲೆಗಳನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿ. ಮುಂದೆ ನಾವೇ ಕೇಳ್ತೇವೆ ನಿಮ್ಮಲ್ಲಿ ಈ ದಾಖಲೆ, ನೀವು ಸಮಾಜದ ಮುಂದೆ ಬಂದು ಆ ದಾಖಲೆಯನ್ನು ಇಡಬೇಕಾಗ್ತದೆ. ಅವರು ಹೇಳ್ತಾ ಇರುವಂತದ್ದು ಧರ್ಮಸ್ಥಳದಲ್ಲಿ. ಆ ವ್ಯಕ್ತಿಯನ್ನು ಹೇಳಿದ್ದಾನೆ ಕಲ್ಲೇರಿಯಲ್ಲಿ ಹೂತು ಹಾಕಿದ್ದೇನೆ, ಬೇರೆ ಬೇರೆ ಕಡೆಗಳಲ್ಲಿ ಹೂತು ಹಾಕಿದ್ದೇನೆ. ಕಲ್ಲೇರಿ ಇರುವಂತದ್ದು ಧರ್ಮಸ್ಥಳದಿಂದ 30 ಕಿಲೋಮೀಟರ್ ದೂರ. ಅದು ಬೇರೆನೆ ಗ್ರಾಮ ಪಂಚಾಯತ್. ಇವರಲ್ಲಿ ಇದೆ ಆ ದಾಖಲೆ. ಕಲ್ಲೇರಿಯಲ್ಲಿ ಒಂದು ಹೆಣ್ಣು ಮಗುವನ್ನು ಯೂನಿಫಾರ್ಮಿನಲ್ಲಿ, ಅಪ್ರಾಪ್ತ ವಯಸ್ಸಿನ ಒಂದು ಹೆಣ್ಣು ಮಗುವನ್ನು ಯೂನಿಫಾರ್ಮ್ ತಾನು ಶಾಲೆಗೆ ಹೋಗುವಾಗ ಹಾಕಿದಂತಹ ಬ್ಯಾಗ್ ಮತ್ತೆ ಯೂನಿಫಾರ್ಮ್ ನಲ್ಲಿ ಹೂತು ಹಾಕಿದ್ದೇನೆ ಅಂತ ಈ ವ್ಯಕ್ತಿ ಬಂದು ನ್ಯಾಯಾಲಯಕ್ಕೆ, ಪೊಲೀಸ್ ಸ್ಟೇಷನ್ಗೆ ಲಿಖಿತವಾಗಿ ದೂರು ಕೊಡಬೇಕಾದ್ರೆ ಈ ಧರ್ಮಸ್ಥಳದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದವರಲ್ಲಿ ಇದೆಯಾ ಕಲ್ಲೇರಿಯಲ್ಲಿ ಹೂತು ಹಾಕಿದ ಮೃತದೇಹದ ದಾಖಲೆಗಳು? ಅಂದ್ರೆ ಇವರು ಇದನ್ನು ಟ್ರ್ಯಾಕ್ ತಪ್ಪಿಸಲಿಕ್ಕೆ ಬೇಕಾಗಿ, ಈ ವಿಚಾರವನ್ನು ಡೈವರ್ಟ್ ಮಾಡಲಿಕ್ಕೆ ಬೇಕಾಗಿ, ಯಾರು ಇದರ ಬಗ್ಗೆ ಮಾತನಾಡಬಾರದು ಅಂತ ಹೇಳುವಂತ ಉದ್ದೇಶ ಇಂತಹ ಕೆಲಸಗಳನ್ನು ಈ ವ್ಯಕ್ತಿಗಳಿಂದ, ಈ ಪಂಚಾಯತ್ ಸದಸ್ಯರುಗಳಿಂದ ಇವರು ಮಾಡಿಸ್ತಾ ಇದ್ದಾರೆ.